ಸಿದ್ಧರುಗಳು ಅಂದರೆ ಯಾರು ಅಥವಾ ಸಿದ್ಧ ಪುರುಷರು ಅಂದರೆ ಏನು, ಅವರಿಗೆ ಅಂದರೆ ನಾವು ನೋಡದೇ ಇರುವಂತಹ ಹಲವಾರು ವಿಚಾರಗಳು ಅವರಿಗೆ ಹೇಗೆ ಗೊತ್ತಾಗ್ತಾ ಇತ್ತು, ಇದರಿಂದ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಏನು, ಜೊತೆಗೆ ಜೀವಂತ ಸಮಾಧಿ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಉಲ್ಲೇಖ ಅಂದರೆ ನಿಮಗೆ ಗೊತ್ತಿರೋ ನಿಮ್ಮ ಜ್ಞಾನದಲ್ಲಿ ಹೇಳಿ ಅಂತ ಯಾರೋ ನನ್ನನ್ನು ಕೇಳಿದರು. ಹಾಗೇನೇ ಈ ಸಿದ್ಧ ಪುರುಷರುಗಳು ಯಾಕೆ ಇವತ್ತಿನ ದಿನದಲ್ಲಿ ಅವರಿಗೆ ನಾವೊಂದು ಆರಾಧನೆಯನ್ನು ಮಾಡ್ತೀವಿ ಅಥವಾ ಜೀವಂತ ಸಮಾಧಿಗೆ ನಾವು ಹೋಗಿ ಕೂತ್ಕೋತೀವಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಂತ ಹೇಳಿಬಿಟ್ಟು ನಾನಿವತ್ತು ಅಂದರೆ ಇದರ ಬಗ್ಗೆ ಒಂದು 4-5 ವಿಡಿಯೋಗಳನ್ನ ಕೊಡ್ತೀನಿ. ಇದು ನನ್ನ ಇವತ್ತು ಮೊದಲನೇ ದಿನದ ಅಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಪ್ರಿಯ ವೀಕ್ಷಕರೇ. ನೋಡಿ, ಸಿದ್ಧರುಗಳು ಅಂತಂದಾಗ ನಮಗೆಲ್ರಿಗೂ ತಮಿಳುನಾಡಲ್ಲಿರುವಂತಹ 18 ಸಿದ್ಧರುಗಳ ಬಗ್ಗೆ ಮಾತ್ರ ನಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಎಸ್ಪೆಷಲಿ ಆಗಿ ನಮಗೆ ಅಗಸ್ತ್ಯ ಮುನಿಗಳನ್ನ ಮಾತ್ರ ಗೊತ್ತಿದೆ. ಹಾಗೇನೇ ಬಂದು ನಮಗೆ ಪತಂಜಲಿ ಮಹರ್ಷಿಗಳನ್ನ ಮಾತ್ರ ಗೊತ್ತಿದೆ. ಅದರ್ ದ್ಯಾನ್ ಮುನೀಸು ಅಥವಾ ಅದರ್ ದ್ಯಾನ್ ಸಿದ್ಧರ್ಸ್ ಅಂತ ನಾವೇನಿದ್ದೀವಿ ಅವ್ರ ಬಗ್ಗೆ ನಮಗೆ ಯಾರಿಗೂ ಅಷ್ಟೊಂದು ತಿಳ್ಕೊಂಡಿಲ್ಲ. ಅಂದರೆ ತಿಳ್ಕೊಂಡಿರೋರು ತಿಳ್ಕೊಂಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಗೊತ್ತಿರೋವಂಥದ್ದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾನವರಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ಈ ಥರ ಹಲವಾರು ಜನಗಳನ್ನ ನಮಗೆ ಗೊತ್ತಿದೆ, ಅಥವಾ ಬುದ್ಧ ಈ ಥರ. ಆದರೆ ನಮಗೆ ಇವರೆಲ್ಲರೂ ಹೇಗೆ ಬಾಳಿದ್ರು, ಇವರೆಲ್ರಿಗೂ ಹೇಗೆ ಎನ್ಲೈಟ್ಮೆಂಟು ಅಂತ ನಮಗೆ ಗೊತ್ತೇ ಇಲ್ಲ, ಅಥವಾ ಜ್ಞಾನೋದಯ ಅಂತ ಹೇಳ್ಬಿಟ್ಟು. ನೋಡಿ, ಈ ಆಧ್ಯಾತ್ಮದಲ್ಲಿ ನಾವು ಸಂಚರಿಸಬೇಕು ಅಂತಂದರೆ ಒಬ್ಬ ಮನುಷ್ಯನಾಗಿ ಹುಟ್ಟಿ ಒಂದು ಋಷಿಯ ಆಧ್ಯಾತ್ಮಿಕದಲ್ಲಿ ಸಂಚರಿಸಿ ಹುಡುಕ್ತಾ ಹೋಗ್ತಾರೆ. ಸೊ ಇದಕ್ಕೆ ಉತ್ತರನೇ ಬಂದು ಎನ್ಲೈಟ್ಮೆಂಟ್ ಅಂತ ನಾವು ಹೇಳ್ತೀವಿ. ನೋಡಿ, ಬುದ್ಧನಿಗೆ ಬಂದು ಎನ್ಲೈಟ್ಮೆಂಟ್ ಆದಮೇಲೆ ಅಥವಾ ಜ್ಞಾನೋದಯ ಆದಮೇಲೆ ಅವನು ಬುದ್ಧ ಅಂತ ಅನ್ನಿಸ್ಕೊಂಡಿದ್ದು. ಅದರ ಹಿಂದಿನ ಹೆಸರು ನಿಮ್ಮೆಲ್ರಿಗೂ ಗೊತ್ತಿದೆ, ಯಾಕಂದರೆ ತುಂಬ ಹೇಳ್ತಾ ಹೋದರೆ ವಿಡಿಯೋ ಡೆಪ್ತ್ ಆಗ್ತಾ ಹೋಗ್ತದೆ. ಸೊ ಆ ಉತ್ತರವೇ ಆಧ್ಯಾತ್ಮದಲ್ಲಿ ಹುಡುಕ್ತಾ ಹೋದಾಗ ಜ್ಞಾನೋದಯ ಆಗಿ ಅವನು ಬುದ್ಧ ಎನ್ಲೈಟ್ಮೆಂಟ್ಗೆ ಹೋಗಿರೋದು. ಇದು ಬರೀ ಜ್ಞಾನ ಅಲ್ಲ ಪ್ರಿಯ ವೀಕ್ಷಕರೇ, ಶುದ್ಧ ಜ್ಞಾನ ಜೊತೆಗೆ ಪ್ಯೂರ್ ನಾಲೆಡ್ಜು ಅಂತಲೇ ನಾವು ಹೇಳ್ತೀವಿ. ನೋಡಿ, ಭಗವಾನ್ ಬುದ್ಧ ಆಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅಥವಾ ನಿಮ್ಮ ಊರಿನಲ್ಲಿ ಇರುವಂತಹ ಎಷ್ಟೋ ಜನ ಸಿದ್ಧ ಪುರುಷರ ಸಮಾಧಿಗಳಿದೆ. ಯಾಕಂದರೆ ನಮಗೆ ಅದರ ಬಗ್ಗೆ ಇವತ್ತು ಅರಿವೇ ಇಲ್ಲ. ಸೊ ಅದರ ಬಗ್ಗೆನೇ ನಾನು ಇವತ್ತು ಅರಿವು ಮೂಡಿಸ್ತಾ ಇರೋದು ಅಂತ. ಸೊ ನೋಡಿ, ಕ್ರಿಶ್ಚಿಯನ್ಸಲ್ಲಿ ಅಂತ ಅಂದಾಗ ಅವರು ಜೀಸಸ್ನ ತಗೋತಾರೆ. ಸೊ ಮುಸ್ಲಿಮ್ಸಲ್ಲಿ ಅಂತ ಅಂದಾಗ ಅವರ ಗುರುಗಳನ್ನೇ ಅವರು ತಗೋತಾರೆ. ಹಾಗೇನೇ ಈಗ ನೀವು ನೋಡ್ಬೋದು ಶ್ರೀ ನಾರಾಯಣ ಗುರುಗಳು, ಅಥವಾ ಈಗ ಪ್ರತಿಯೊಂದೊಂದು ಭಾಗದಲ್ಲೂ ಪ್ರತಿಯೊಂದೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಂತಂದಾಗ ಅವರವರ ರೀತಿಯಲ್ಲೇ ಆದಂತಹ ಯಾವುದೇ ರೀತಿಯ ಜಾತಿ ಧರ್ಮದ ಭೇದವಿಲ್ಲದೆ ಸಿದ್ಧ ಪುರುಷರು ಅಥವಾ ಸಿದ್ಧರುಗಳು ಒಂದು ನೆಲೆಯಾಗಿರ್ತಾರೆ.